ಹೊಸನಗರ ತಾಲೂಕು ಬಸವಾಪುರ ಗ್ರಾಮದಲ್ಲಿ ತಿಮ್ಮಪ್ಪ ಅಂತೇಳಿ ಸುಮಾರು 57-58 ವರ್ಷ ಬೆಳಗ್ಗೆ 7:30 ಗಂಟೆಗೆ ಆ ಬಿದ್ದಂತ ಆ ಕಸವನ್ನ ದರ್ಗನ್ನ ದುಂಡು ಮಾಡ್ಲಿಕ್ಕೆ ಹೋದಾಗ ಆನೆ ಹಠಾತ್ ಹೋಗಿ ನುಗ್ಗಿದ್ರಿಂದ ಅವ್ನು ತೀರ್ಕೊಂಡಿದ್ದು ನಮ್ಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ನಿನ್ನೆ ಹೋಗಿ ಮಾತಾಡಿಸ್ಕೊಬರಂತ ಪ್ರಯತ್ನ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀನಿ. ಈ ರೀತಿಯಂತ ಘಟನೆ ನಡೆದು 24 ಗಂಟೆ ಒಳಗೆ ಸುಮಾರು 10 ರಿಂದ 15 ಲಕ್ಷ ರೂಪಾಯಿವರೆಗೂ ಕೂಡ ಅರಣ್ಯ ಇಲಾಖೆಯಿಂದ ಪರಿಹಾರ ಕೊಡ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಇಂಥ ಬರಗಾಲದಲ್ಲೂ ಕೂಡ ಕಣ್ಣೀರು ಹಾಕ್ತಿರುವಂತಹ ಕುಟುಂಬಕ್ಕೆ ಆದಷ್ಟು ಬೇಗ ಪರಿಹಾರ ಒದಗಿಸ್ಬೇಕು ಅಂತೇಳಿ ಪಕ್ಷದ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂತ ಇಲಾಖೆ ನಾನು ಒತ್ತಾಯನ ಮಾಡ್ತೀನಿ ಸರ್. ಸರ್ ಪ್ರಶ್ನೆ ಇಲ್ಲ ಸರ್. ಅರಣ್ಯಕ್ಕೆ ಹೋಗಿತ್ತ ನಮ್ಮ ರೈತರ ಒಂದು ಮೊದಲಿಂದ ಒಂದು ಕಲ್ಚರ್ ಸರ್. ಅದು ನಮ್ಮ ಮನೆ ಹಿಂದೆ ಬಿದ್ದಂತ ಕಸ ಆರಿಸ್ಕೊಂಡ್ಬರೋದು, ಕಟ್ಕೆ ಆರಿಸ್ಕೊಂಡ್ಬರೋದು. ಅವನೇನು ಸಾಗೋನಿ ಮರ ಏನು ಕಡಿಲಿಕ್ಕೆ ಹೋಗಿಲ್ಲ, ಬೀಟೆ ಮರ ಏನು ಕಡಿಲಿಕ್ಕೆ ಹೋಗಿಲ್ಲ. ಆ ಬಿದ್ದಂತ ಎಲೆ ದರ್ಗನ್ನ ಆರಿಸಿ ತಿಪ್ಪೆಗುಂಡಿ ಹಾಕ್ಲಿಕ್ಕೆ ಅಂತೆಲ್ಲ ನಮ್ಮ ಪಾಪ ದುಂಡು ಮಾಡ್ಕೊಂಡಿದ್ದಾನೆ. ಹಾಗಾಗಿ ಇದರಲ್ಲೂ ಕೂಡ ನಿಮ್ಮ ಕಾನೂನನ್ನ ಬಿಟ್ಟು ಮಾನವೀಯತೆಯಿಂದ ಮಾಡ್ಲಿಕ್ಕೆ ಕಾನೂನಲ್ಲಿ ಅವಕಾಶಗಳಿದೆ. ಆ ಮಾನವ ಧರ್ಮವನ್ನು ಸದುಪಯೋಗ ಪಡ್ಕೊಂಡು ಈ ಕರ್ತವ್ಯ ಮಾಡ್ಬೇಕು ಅಂತ ನಾನು ವಿನಂತಿಯನ್ನ ಮಾಡ್ಕೊಂತೀನಿ ಸರ್. ಕೃಷಿ ಕಾರ್ಯಕ್ಕೋಸ್ಕರ ಹೋಗಿರೋದು ಸರ್. ಥ್ಯಾಂಕ್ ಯು. ತುಂಬ ನಮ್ಮ ಜಿಲ್ಲಾ ಆಡಳಿತ, ನಮ್ಮ ಚುನಾವಣಾ ಆಯೋಗದ ಮುಖಾಂತರ ನ್ಯಾಯಯುತವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆ ಎಲ್ಲ ಪ್ರೋಸೆಸ್ ಕೂಡ ಆಗ್ತಾ ಇದೆ. ನಮ್ಮ ದೌರ್ಭಾಗ್ಯ ಅವತ್ತು 24 ಗಂಟೆ ಇರುವಂಥ ಸಂದರ್ಭದಲ್ಲಿ ಈ ರೀತಿ ರಾಜಕೀಯ ದುರುದ್ದೇಶದಿಂದ ನಮ್ಮ ಕಾರ್ಯಕರ್ತನ ಸುಳ್ಳು ಕೇಸನ್ನು ಹಾಕಿ ಅರೆಸ್ಟ್ ಮಾಡೋದ್ರ ಮುಖಾಂತರ ಪೊಲೀಸ್ ಇಲಾಖೆ ಕೂಡ ಶಾಮೀಲಾಗಿ ಈ ಷಡ್ಯಂತರವನ್ನು ಮಾಡಿದೆ. ಹಾಗಾಗಿ ಇದನ್ನು ನಾವು ಖಂಡಿಸ್ತೇವೆ ಮತ್ತು ಆದಷ್ಟು ಬೇಗ ನ್ಯಾಯವನ್ನು ಕೊಡಬೇಕು ಅಂತ ನಾವು ಜಿಲ್ಲಾಧಿಕಾರಿ ಒತ್ತಾಯನೂ ಕೂಡ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.